ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಸತ್ಯವೇದದ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮತ್ತಾಯನ ಬರೆದ ಪುಸ್ತಕದಲ್ಲಿ 9ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ. ಒಬ್ಬ ಅಧಿಕಾರಿ ಯೇಸುವಿನ ಬಳಿಗೆ ಬಂದು, ನನ್ನ ಮಗಳು ಈಗಾಗಲೇ ತೀರಿ ಹೋದಳು, ಆದಾಗ್ಯೂ ನೀನು ಬಂದು ಆಕೆಯ ಮೇಲೆ ಕೈ ಇಟ್ಟರೆ ಬದುಕುವಳು ಎಂದು ಬೇಡಿಕೊಳ್ಳಲು ಯೇಸು ಎದ್ದು ತನ್ನ ಶಿಷ್ಯರನ್ನು ಕರೆದುಕೊಂಡು ಅವನ ಹಿಂದೆ ಹೋದನು. ಮನೆಯ ಒಳಗೆ ಹೋಗಿ ಆಕೆಯ ಕೈ ಹಿಡಿಯಲು ಆಕೆ ಎದ್ದಳು. ಇಲ್ಲಿ ನಾವು ನೋಡುತ್ತೇವೆ ಒಬ್ಬ ಅಧಿಕಾರಿಯ ವಿಶ್ವಾಸ, ನಂಬಿಕೆ ನಾವು ನೋಡುತ್ತೇವೆ. ಆತನ ಮಗಳು ಸತ್ತಿದ್ದಾಳೆ, ತೀರಿ ಹೋದಳು, ಆದರೂ ಕೂಡ ನೀವು ಬಂದು ಕೈ ಹಿಡಿ, ಆಕೆ ಬದುಕುವಳು. ಎಂತಹ ವಿಶ್ವಾಸ, ನಂಬಿಕೆ ನೋಡಿ. ಆ ನಂಬಿಕೆಯ ಮೇಲೆ ಯೇಸು ಸ್ವಾಮಿ ಹೋಗುತ್ತಾರೆ, ಸತ್ತಿದ ಮಗಳಿಗೆ ಬದುಕಿಸುತ್ತಾರೆ. ಅದೇ ಥರ ಯೇಸು ಸ್ವಾಮಿ ಪ್ರತಿಯೊಬ್ಬರ ನಂಬಿಕೆಯನ್ನು ಕೂಡ ನೋಡಿ ಅದ್ಭುತ ಮಾಡುವ ಕರ್ತನಾಗಿದ್ದಾರೆ. ಇವತ್ತು ಕೂಡ ನಿಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳು ಸತ್ತಿರಬಹುದು, ಅಥವಾ ಪ್ರಮೋಷನ್ಗೆ ನನಗೆ ಚಾನ್ಸೇ ಇಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು, ಅಥವಾ ಎಷ್ಟೋ ಸಾಲದ ಸಮಸ್ಯೆ ಅಂತ ನೀವು ಅಂದ್ಕೊಳ್ಬೋದು, ಅಥವಾ ನಿಮಗೆ ಏನಾದರೂ ಒಂದು ರೋಗ ಅಥವಾ ನಿಮಗೆ ವ್ಯಾಧಿ ಇರಬಹುದು, ಡಾಕ್ಟರ್ಸ್ ರಿಪೋರ್ಟ್ಗಳು ವಿರೋಧವಾಗಿ ಇರಬಹುದು. ಇವತ್ತು ನೀವು ನಿಮ್ಮ ಸಂದರ್ಭ ಸನ್ನಿವೇಶ ನೋಡಬೇಡಿ, ಆದರೆ ಯೇಸು ಸ್ವಾಮಿ ಹೇಳಿರುವ ಪ್ರಕಾರ ನೀವು ನಂಬಿಕೆಯಿಂದ ಆತನ ಬಳಿಗೆ ನೀವು ಬನ್ನಿರಿ, ಆತನ ಬಳಿಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ಕೊಡಿ. ಅವರು ಜೀವಂತವಾಗಿ ನಿಮ್ಮನ್ನು ಎಬ್ಬಿಸುತ್ತಾರೆ, ಎಲ್ಲ ಸಮಸ್ಯೆಗಳನ್ನು ನೀಗಿಸಿ ನಿಮಗೆ ಆಶೀರ್ವಾದ ಮಾಡಿ ಅದ್ಭುತ ಮಾಡುತ್ತಾರೆ. ದೇವರ ಆಶೀರ್ವಾದ ಮಾಡಲಿ ಯೇಸುವಿನ ನಾಮದಲ್ಲಿ.